ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಅತ್ಯಂತ ಸರ್ವಶ್ರೇಷ್ಠವಾದಂಥ ಏಕಾದಶಿಗಳಲ್ಲಿ ಮಹತ್ವದ ಏಕಾದಶಿ ಅಂತ ಹೇಳಿದ್ರೆ ಅದು ವೈಕುಂಠ ಏಕಾದಶಿ. ಈ ದಿವಸ ಮಾಡಿದಂಥ ದಾನ ಧರ್ಮಗಳು ಪುಣ್ಯವನ್ನು ತಂದುಕೊಡುತ್ತೆ. ಈ ದಿವಸ ಯಾವೆಲ್ಲ ದಾನಗಳನ್ನು ಮಾಡಬೇಕು, ಇದರಿಂದ ಏನೆಲ್ಲ ಪ್ರಯೋಜನಗಳಾಗುತ್ತೆ, ಇದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲನೆಯದಾಗಿ ಅನ್ನದಾನ. ಈ ದಿವಸ ಮಾಡುವಂಥ ಅನ್ನದಾನ ನಮ್ಮ ಮನೆಯ ದಾರಿದ್ರ್ಯವನ್ನು ನಿವಾರಣೆ ಮಾಡುತ್ತೆ. ಅನ್ನದಾನಗಳನ್ನು ದಾನಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ದಾನ ಅಂತ ಹೇಳ್ತಾರೆ. ನಾವು ಈ ದಿವಸ ಉಪವಾಸವಿದ್ದು ಆ ವಿಷ್ಣುವಿನ ಪೂಜೆಯನ್ನು, ನಾಮಸ್ಮರಣೆಯನ್ನು ಮಾಡ್ತೀವಿ. ಆದರೆ ನಾವು ಉಪವಾಸವಿದ್ದು ಮತ್ತೊಬ್ಬರಿಗೆ ಅನ್ನದಾನವನ್ನು ಮಾಡೋದ್ರಿಂದ ಆ ವಿಷ್ಣುವಿನ ನೇರ ಕೃಪೆ ಅನ್ನೋದು ಸಿಗುತ್ತೆ, ಆ ವಿಷ್ಣುವಿನ ಆಶೀರ್ವಾದ ಸಿಗುತ್ತೆ. ಅದೇ ರೀತಿ ನಮ್ಮ ಮನೆಯಲ್ಲಿ ಇರುವಂತಹ ದಾರಿದ್ರ್ಯ ಅನ್ನೋದು ನಿವಾರಣೆ ಆಗುತ್ತೆ. ಅದೇ ರೀತಿ ನಮ್ಮ ಮನೆಯಲ್ಲಿ ಆಹಾರಕ್ಕೆ ಯಾವತ್ತೂ ಕೂಡ ಕೊರತೆ ಅನ್ನೋದು ಇರೋದಿಲ್ಲ. ಆದ್ದರಿಂದ ಈ ದಿವಸ ಸಾಧ್ಯವಾದರೆ ಯಥಾಶಕ್ತಿ ಅನ್ನದಾನವನ್ನು ಯಾರಿಗೆ ಅವಶ್ಯಕತೆ ಇದೆಯೋ, ಅಂದರೆ ಕಡು ಬಡವರಿಗೆ ಅಥವಾ ವೃದ್ಧರಿಗೆ ಯಾರಿಗಾದರೂ ಅನ್ನದಾನವನ್ನು ಮಾಡೋದು ತುಂಬಾ ಉತ್ತಮ. ಇನ್ನು ಎರಡನೆಯದು ವಸ್ತ್ರದಾನ. ಈ ವಸ್ತ್ರದಾನವನ್ನು ಮಾಡೋದ್ರಿಂದ ವಿಷ್ಣು ಭಗವಂತ ಅತ್ಯಂತ ಸಂತೋಷಗೊಳ್ತಾನೆ. ಈ ರೀತಿಯಾಗಿ ನಾವು ವಸ್ತ್ರದಾನವನ್ನು ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ದಾನವಾಗಿ ಕೊಡೋದ್ರಿಂದ ಜೀವನದಲ್ಲಿ ಇದ್ದಂತಹ ಸಂಕಷ್ಟಗಳು ದೂರ ಆಗುತ್ತೆ. ಆ ವಿಷ್ಣುವಿನ ಪ್ರೀತಿಗೆ ಪಾತ್ರರಾಗ್ತೀರಾ. ಇನ್ನು ಮೂರನೆಯದಾಗಿ ಹಣವನ್ನು ಅಗತ್ಯವಿದ್ದವರಿಗೆ ದಾನವಾಗಿ ಕೊಡುವಂಥದ್ದು. ಅಂದರೆ ನೀವು ಯಥಾಶಕ್ತಿ ನಿಮ್ಮ ಶಕ್ತಿ ಎಷ್ಟಿದೆಯೋ, ಇದಕ್ಕೆ ಲಕ್ಷಾಂತರ ರೂಪಾಯಿಯನ್ನೇ ದಾನವಾಗಿ ಕೊಡಬೇಕು ಅಂತ ಏನಿಲ್ಲ. ನೀವು ಯಥಾಶಕ್ತಿ 10 ರೂಪಾಯಿಯನ್ನು ಕೊಟ್ಟರೂ ಕೂಡ ಅದು ದಾನವಾಗಿ ಅನಿಸ್ಕೊಳ್ಳುತ್ತೆ. ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ, ಅಥವಾ ಭಿಕ್ಷುಕರಿಗಾಗಿರಬಹುದು, ನಿಮಗೆ ಗೊತ್ತಿದ್ದವರಂತಲ್ಲಿ ಹಣದ ಅವಶ್ಯಕತೆ ಇದ್ದವರಿಗೆ, ಯಾರಿಗಾದರೂ ಸಹಿತ ಆ ದಿವಸ ಯಥಾಶಕ್ತಿ ನಿಮ್ಮ ಶಕ್ತಿಗನುಸಾರವಾಗಿ ನೀವು ಅಲ್ಪ ಪ್ರಮಾಣದಲ್ಲಿ ಆದರೂ ಕೂಡ ಹಣವನ್ನು ದಾನವಾಗಿ ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಅಚಾನಕ್ಕಾಗಿ ಲಾಭಗಳು ಬರುವಂಥದ್ದು. ಅಂದರೆ ನೀವು ಯಾವುದೋ ಒಂದು ಕೆಲಸವನ್ನು ಮಾಡ್ತಾಯಿರ್ತೀರ, ವ್ಯವಹಾರವನ್ನು ಮಾಡ್ತಿರ್ತೀರ, ವ್ಯಾಪಾರವನ್ನು ಮಾಡ್ತಿರ್ತೀರ, ಉದ್ಯೋಗ ಆಗಿರ್ಬೋದು, ಅಲ್ಲಿ ಅಚಾನಕ್ಕಾಗಿ ನಿಮಗೆ ಲಾಭ ಬರುವಂಥದ್ದು. ನಿಮಗಿದ್ದಂಥ ಆದಾಯದಲ್ಲಿ ನಿಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ಮೂಲಗಳಿಂದ ನಿಮಗೆ ಧನಲಾಭ ಆಗುವಂಥದ್ದು. ಆದ್ದರಿಂದ ಈ ರೀತಿ ನೀವು ಯಥಾಶಕ್ತಿ ಹಣವನ್ನು ದಾನವಾಗಿ ಕೊಡೋದ್ರಿಂದ ನೀವು ಅಚಾನಕ್ ಲಾಭವನ್ನು ಪಡ್ಕೊಳ್ಬಹುದು. ಇನ್ನು ನಾಲ್ಕನೆಯದು ಗೋದಾನ ಅಥವಾ ಗೋ ಸೇವೆ. ಅಂದರೆ ಹಸುವನ್ನು ದಾನವಾಗಿ ಕೊಡುವಂಥದ್ದು. ಇದು ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಗೋವಿಗೆ ಆಹಾರವನ್ನು ನೀಡುವಂಥದ್ದು, ಅಂದರೆ ಹಸಿರು ಬಣ್ಣದ ಹಸಿ ಹುಲ್ಲನ್ನು ದಾನವಾಗಿ ಕೊಡೋದು, ಅಥವಾ ಹಸು ತಿನ್ನುವಂಥ ಯಾವುದೇ ಒಂದು ಆಹಾರವನ್ನು ಹಸುವಿಗೆ, ಅಂದರೆ ಹಸುವನ್ನು ಯಾರಾದರೂ ಸಾಕಿದರೆ ಆ ಹಸುಗಾಗಿ ಆಹಾರವನ್ನು ತೆಗೆದುಕೊಂಡು ಹೋಗಿ ದಾನವಾಗಿ ಕೊಡುವಂಥದ್ದು, ಅಥವಾ ಗೋಶಾಲೆಗಳಿಗೆ ಹೋಗಿಬಿಟ್ಟು ಆ ಹಸುವಿಗೆ ಬೇಕಾದಂಥ ಆಹಾರವನ್ನು ದಾನವಾಗಿ ಕೊಡುವಂಥದ್ದು. ಈ ರೀತಿಯಾಗಿ ಮಾಡೋದ್ರಿಂದ ಪಿತೃದೋಷಗಳೇನಾದರೂ ಇತ್ತು ಅಂದರೆ ಅದು ಪರಿಹಾರ ಆಗುತ್ತೆ. ನಿಮ್ಮ ಪಿತೃದೋಷಗಳು, ನೀವು ಇದಕ್ಕೆ ಮುಂಚೆ ಏನಾದರೂ ಪಿತೃ ಕಾರ್ಯಗಳನ್ನು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲದಿದ್ದರೆ ಈ ಸಮಯದಲ್ಲಿ ನೀವು ಗೋಶಾಲೆಗೆ ಅಥವಾ ಗೋವುಗಳಿಗೆ ಆಹಾರವನ್ನು ದಾನವಾಗಿ ನೀಡೋದ್ರಿಂದ ಪಿತೃದೋಷ ಶಮನವಾಗುತ್ತೆ. ಅದೇ ರೀತಿ ನಮ್ಮ ಮನೆಯಲ್ಲಿ ಒಂದು ಶಾಂತಿಯ ವಾತಾವರಣ ಉಂಟಾಗುತ್ತೆ. ಮನೆಯಲ್ಲಿ ಏನಾದರೂ ಅಶಾಂತಿ ಅನ್ನೋದಿತ್ತು ಅಂತ ಹೇಳಿದ್ರೆ ಅದು ದೂರವಾಗಿ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ. ಇನ್ನು ಐದನೆಯದು ತುಳಸಿ ದಾನ. ಈ ದಿವಸ ನೀವು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ತುಳಸಿ ಗಿಡವನ್ನು ಯಾರಿಗಾದರೂ ದಾನವಾಗಿ ಕೊಟ್ಟರೆ, ಅಥವಾ ತುಳಸಿ ಮಾಲೆಯನ್ನು ವಿಷ್ಣು ದೇವಸ್ಥಾನದಲ್ಲಿ ಅರ್ಪಿಸಿದರೆ, ಇದರಿಂದ ತುಳಸಿಯನ್ನು ದಾನವಾಗಿ ಕೊಡೋದ್ರಿಂದ ವೈಕುಂಠ ದ್ವಾರ ತೆರೆದಷ್ಟೇ ಪುಣ್ಯ ಲಭಿಸುತ್ತೆ ಅಂತ ನಮ್ಮ ಶಾಸ್ತ್ರಗಳೇ ಹೇಳುತ್ತೆ. ಆದ್ದರಿಂದ ಸಾಧ್ಯವಾದರೆ ಈ ದಿವಸ ಒಂದು ತುಳಸಿ ಗಿಡವನ್ನು ಯಾರಿಗಾದರೂ ದಾನವಾಗಿ ಕೊಡುವಂಥದ್ದು ಬಹಳನೇ ಶ್ರೇಷ್ಠ. ಇನ್ನು ಏಳನೆಯದು ದೀಪದಾನ. ಈ ದಿವಸ ವಿಷ್ಣು ದೇವರ ಮುಂದೆ ದೀಪವನ್ನು
ಹಚ್ಚುವಂಥದ್ದು ಅಥವಾ ದೀಪವನ್ನು ವಿಷ್ಣುವಿನ ದೇವಾಲಯಗಳಿಗೆ ತೆರಳಿ ದೀಪದಾನವನ್ನು ಮಾಡೋದ್ರಿಂದ ನಮ್ಮ ಜೀವನದ ಅಂಧಕಾರ ಅನ್ನೋದು ದೂರವಾಗುತ್ತೆ. ಅದೇ ರೀತಿ ಜೀವನದಲ್ಲಿ ಸರಿಯಾದ ಒಂದು ಮಾರ್ಗ ಅನ್ನೋದು ಕಾಣಿಸುತ್ತೆ. ಅಂದರೆ ನೀವು ಏನೋ ಒಂದು ದಾರಿಯಲ್ಲಿ ಹೊರಟಿರ್ತೀರ, ಅಲ್ಲಿ ಗೊಂದಲ ಅನ್ನೋದು ಇರುತ್ತೆ. ಈ ರೀತಿಯಾಗಿ ದೀಪದಾನ ಮಾಡೋದ್ರಿಂದ ಆ ಗೊಂದಲ ನಿವಾರಣೆಯಾಗಿ ನಮಗೆ ಸರಿಯಾದ ಮಾರ್ಗವನ್ನು ಆ ವಿಷ್ಣು ಭಗವಂತನೇ ತೋರಿಸ್ಕೊಡ್ತಾನೆ. ಆದ್ದರಿಂದ ಸಾಧ್ಯವಾದರೆ ಈ ದಿವಸ ದೀಪವನ್ನು ದಾನ ಮಾಡೋದು ಬಹಳನೇ ಒಳ್ಳೆಯದು. ಇನ್ನು 7ನೇಯದು ಅನ್ನಪಾತ್ರೆ ದಾನ. ಹಾಗಂತ ಹೇಳಿದರೆ ಅನ್ನ, ಗೋಧಿ ಅಥವಾ ಬೇಳೆಯನ್ನು ತುಂಬಿದಂಥ ಒಂದು ಪಾತ್ರೆಯ ತುಂಬ ಅಕ್ಕಿ, ಬೇಳೆ ಅಥವಾ ಗೋಧಿಯನ್ನು ತುಂಬಿದಂಥ ಒಂದು ಪಾತ್ರೆಯನ್ನು ಇಡಿಯಾಗಿ ದಾನವಾಗಿ ಯಾರಿಗಾದರೂ ಕೊಟ್ಟರೆ ಇದರಿಂದ ಮನೆಯಲ್ಲಿ ಯಾವತ್ತೂ ಕೂಡ ಆಹಾರಕ್ಕೆ ಕೊರತೆ ಅನ್ನೋದು ಇರೋದಿಲ್ಲ. ಆದ್ದರಿಂದ ಈ ದಿವಸ ಅನ್ನಪಾತ್ರೆ ದಾನ ಮಾಡೋದು ಅತ್ಯಂತ ಶ್ರೇಷ್ಠ. ಸಾಧ್ಯವಾದರೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರ ತುಂಬ ಅಕ್ಕಿ, ಬೇಳೆ ಅಥವಾ ಗೋಧಿಯನ್ನು ಯಾರಿಗಾದರೂ ದಾನವಾಗಿ ಕೊಟ್ಟರೆ ಬಹಳನೇ ಒಳ್ಳೆಯದು. ಈ ಎಲ್ಲ ದಾನಗಳನ್ನು ವೈಕುಂಠ ಏಕಾದಶಿಯ ದಿವಸ ಹೃದಯಪೂರ್ವಕವಾಗಿ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡೋದ್ರಿಂದ ಬಹಳನೇ ಪುಣ್ಯ ಲಭಿಸುತ್ತೆ. ಹಾಗೆ ನೀವು ದಾನವನ್ನು ಕೊಡುವಂಥ ಸಮಯದಲ್ಲಿ ಇದು ನನ್ನದಲ್ಲ, ನಾರಾಯಣನದು ಅಂತ ಹೇಳಿ ದಾನವನ್ನು ಕೊಡೋದ್ರಿಂದ, ಹೃತ್ಪೂರ್ವಕವಾಗಿ ಕೊಡೋದ್ರಿಂದ ಆ ವಿಷ್ಣುವಿನ ಕೃಪೆಗೆ ಪಾತ್ರರಾಗ್ತೀರಾ. ಈ ದಿವಸ ಮಾಡೋ ಒಂದು ಸಣ್ಣ ದಾನ ಕೂಡ ಹೃದಯಪೂರ್ವಕವಾಗಿ ನೀವು ಮಾಡಿದ್ದೇ ಆದಲ್ಲಿ ಆ ವಿಷ್ಣು ಭಗವಂತ ಅದನ್ನು ಬಹಳ ದೊಡ್ಡದಾಗಿ ಸ್ವೀಕಾರವನ್ನು ಮಾಡ್ತಾನೆ. ಅದೇ ರೀತಿ ನಿಮಗೆ ಅವನ ಸಂಪೂರ್ಣ ಅನುಗ್ರಹ ಹಾಗೂ ಪ್ರೀತಿ ಅನ್ನೋದು ಖಂಡಿತ ದೊರೆಯುತ್ತೆ. ಆದ್ದರಿಂದ ನಿಮ್ಮ ಕೈಲಾದ ಒಂದು ಸಣ್ಣ ದಾನವನ್ನಾದರೂ, ಈ ಹೇಳಿದಂಥ ಎಲ್ಲ ದಾನಗಳಲ್ಲಿ ನಿಮಗೆ ಯಾವುದು ಸಾಧ್ಯವೋ ಆ ಒಂದು ದಾನವನ್ನು ಯಥಾಶಕ್ತಿಯಾಗಿ ಮಾಡೋದ್ರಿಂದ ಆ ವಿಷ್ಣುವಿನ ಕೃಪೆಗೆ ಖಂಡಿತ ಪಾತ್ರರಾಗ್ತೀರಾ. ಅದೇ ರೀತಿ ನಿಮ್ಮ ಜೀವನದ ಕಷ್ಟಗಳು, ತೊಂದರೆಗಳು ಎಲ್ಲವೂ ಕೂಡ ದೂರವಾಗುತ್ತೆ. ಸಾಧ್ಯವಾದರೆ ಈ ದಾನವನ್ನು ಮಾಡಿ ಆ ವಿಷ್ಣು ಭಗವಂತನ ಕೃಪೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋಂಥ ಬೆಲ್ ಐಕಾನ್ ಒತ್ತಿ. ನಿಮಗೆ ಏನಾದರೂ ಸಂದೇಹಗಳಿದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.